ಟೈಮ್ ಬಂದರೆ ಅದು ಮಾಡಬೇಕಾಗುತ್ತೆ. BJP ನಮ್ಮ ದೇಶದ ಹೊರಗಡೆ ಹೊರಟ ಇರುವ ಪಾರ್ಟಿ ಇಲ್ಲ. ಜನತಾದಳವನ್ನು ಬೇರೆ ಪಾರ್ಟಿ ಇಲ್ಲ, ಎಲ್ಲೂ ನಮ್ಮದೇ ಪಾರ್ಟಿಗಳು. ಅದು ಟೈಮ್ ಬಂದರೆ ಒಂದು ಸಮುದಾಯ ಸೇರಿಕೊಂಡು ಏನು ಮಾಡಬೇಕು ಅದು ಮಾಡ್ತೀವಿ. ನಮ್ಮ ದೇಶದ ನಮ್ಮದೇ ಪಾರ್ಟಿಗಳು, ನಾವೆಲ್ಲ ಭಾರತೀಯರು. ನಮ್ಮ ಸಮುದಾಯನೂ ಈ ಭಾರತೀಯ ಸಮುದಾಯ. ಈ ಸಮುದಾಯ ಪ್ರಕಾರ ನಾವು 14% ಇದ್ದೀವಿ ನಮ್ಮ ಕರ್ನಾಟಕದಲ್ಲಿ. ಆದರೂ ಈಗ ನಮಗೆ ಕೊಟ್ಟಿರುವ ಕಾಂಗ್ರೆಸ್ ಆಗಲಿ ಅಥವಾ ಬೇರೆ ಪಾರ್ಟಿಗಳಾಗಲಿ, ಅವರು ಕೊಟ್ಟಿರುವ ನಮಗೆ ಹುದ್ದೆಗಳು ಬಹಳ ಕಡಿಮೆಯಾಗಿದೆ. ನಾವೆಲ್ಲರೂ ಭಾರತೀಯರಾಗಿ ಬಾಳಿಸಬೇಕಂದ್ರೆ ಎಲ್ಲ ಜನರದ ನುಮಾಯಿಂದಾಗಿ ಆಗಬೇಕಾಗಿದೆ. ಅದಿದ್ದಿದ್ದು ಸಹ ಕಡಿಮೆ ಆಗಿದ್ದಕ್ಕೆ 6 ವರ್ಷ ಇದೆ ಅಷ್ಟೇ. ಇನ್ನು ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ತಾವು ಕೇಳ್ದಂಗೆ ಇನ್ನು ಮುಂದೆ ನಾವು ಮೀಟಿಂಗ್ ಮಾಡ್ತೀವಿ, ನಾವು ಅವ್ರ ಹತ್ರ ಕೇಳ್ಕೊಳ್ತೀವಿ, ವಿಚಾರ್ತೀವಿ. ಅದು ಜಮೀರ್ ಅಹ್ಮದ್ ಆಗಲಿ, ಅವ್ರು ನಮ್ಮ ನುಮಾಯಿಂದೆಗಳು, ಹಾಗೆ ಜಬ್ಬಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ, ಎಲ್ಲರೂ ನಮ್ಮ ಲೀಡ್ರು. ಯಾರಿಗೂ ಏನು ನಾವು ಅವರ ವಿರುದ್ಧ ಹೋಗಬೇಕಂತ ನಮಗೇನು ಇಷ್ಟ ಇಲ್ಲ. ಕೇಳೋದಷ್ಟೇ ಏನೆಂದರೆ, ನಾವು ಒಂದು ಮುಸ್ಲಿಮಾಗಿ ನಾವು ಬಾಳಿಬೇಕು, ಈ ಭಾರತೀಯರಾಗಿ ನಾವು ಮುಂದುವರಿಸಬೇಕು ಅಂದರೆ ನಮಗೆ ಒಂದು ವಜಾರತ್ತಾಗಲಿ ಎಲ್ಲದರಲ್ಲೂ ಹುದ್ದೆ ಬೇಕಾಗಿದೆ. ಅದು ಒಂದು ಸ್ವಲ್ಪ ಆಗಿರುವ ಹೆಚ್ಚು ಕಡಿಮೆಗೆ ಒಂದು ದೊಡ್ಡ ಪಾರ್ಟಿ, ಆಲ್ ಇಂಡಿಯಾ ಲೆವೆಲ್ ಪಾರ್ಟಿ, 50 ವರ್ಷಕ್ಕಿಂತ ಜಾಸ್ತಿ ರಾಜಕೀಯ ಮಾಡಿರುವ ಪಾರ್ಟಿ ಇಷ್ಟು ಸಣ್ಣ ಪುಟ್ಟ ಇದಕ್ಕೆ ಒಂದು ಸಮುದಾಯಕ್ಕೆ ನಜರಂದಾಜ್ ಮಾಡುತ್ತೆ ಅಂದರೆ ಅದು ಒಂದು ದುಃಖ ಆಗಿರುವ ಒಂದು ಸಮಯ. ಈ ದುಃಖವನ್ನು ನಾವು ಕೇಳ್ತಿದ್ದೀವಿ ಅಷ್ಟೇ ಬಿಟ್ಟು ನಾವು ಕಾಂಗ್ರೆಸ್ ವಿರುದ್ಧ ಆಗಲಿ, BJP ವಿರುದ್ಧ ಆಗಲಿ ಅಥವಾ ಯಾವುದೇ ವಿರುದ್ಧ ಆಗಲಿ ಹೋಗಬೇಕಂದ್ರೆ ಅದಕ್ಕೆ ಟೈಮ್ ಬರುತ್ತೆ, ಎಲೆಕ್ಷನ್ ಟೈಮ್ ಬರುತ್ತೆ. ಆವಾಗ ನಾವು ಏನು ಮಾಡಬೇಕು, ಎಲ್ಲ ಸಮುದಾಯಕ್ಕೆ ನೋಡ್ಕೊಂಡು ನಾವು ಮಾಡ್ತೀವಿ ಅಷ್ಟೆ. ಸರ್, ಅದು ಜಮೀರ್ ಅಹ್ಮದ್ ಅವರು ನಮ್ಮ ಲೀಡರ್ ಅಂತ ನಾವು ಹೇಳಿದ್ವಿ. ಸಿದ್ದರಾಮಯ್ಯನೂ ನಮ್ಮ ಲೀಡರೇ, ಎಲ್ಲರೂ ನಮ್ಮ ಲೀಡ್ರೇ. ಅವ್ರು ಏನಾಗುತ್ತೆ ನೋಡೋಣ. ಆವಾಗ ನಾವು ಹೇಳಿಬಿಟ್ರೆ ಆಗಲ್ಲ. ಅದು ನಾವು ಮೈಸೂರು ಮಗಳು ಕೇಳ್ಕೊಂಡಿದ್ದೇನೆಂದರೆ, ನಾವು ಸಹ ಇಲ್ಲಿ ಬಾಳಿಕೆ ಮಾಡುವುದಕ್ಕಾಗಿ, ನಾವು ಭಾರತೀಯರಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಮುಂದುವರಿಸೋದಕ್ಕಾಗಿ ನಮಗೂ ಒಳ್ಳೆ ಹುದ್ದೆಗಳು ಬೇಕಾಗಿದೆ. ನಮ್ಮ ದಾವಣಗೆರೆ ಆಗಲಿ, ಗುಲ್ಬರ್ಗ ಆಗಲಿ, ಮೈಸೂರು ಆಗಲಿ, ಇದೆಲ್ಲ ನಮ್ಮ ಕರ್ನಾಟಕದೇ ದೇಶದಿಂದ ಸಿದ್ಧಿರುವ ನಮ್ಮ ಇದು. ಅದರಲ್ಲೂ ಮುಸ್ಲಿಮ್ಗೆ ನೀವು ನಜರಂದಾಜ್ ಮಾಡಿದರೆ ಮುಸ್ಲಿಮ್ ಏನು ಮಾಡಬೇಕು ಅದು ಮಾಡ್ತಾರೆ. ಅದು ಮುಂದೆ ಏನಾಗುತ್ತೆ ನೋಡೋಣ. ರಿಸಲ್ಟ್ ಯಾರಾದರೂ ಬರ್ತಾ ಇರುತ್ತೆ. ಯಾರು ಬಂದರೂ ನಮ್ಮ ಪಾರ್ಟಿನೇ. ಅದು BJP ಬಂದರೂ ನಮ್ಮ ಪಾರ್ಟಿನೇ, ಕಾಂಗ್ರೆಸ್ ಬಂದರೂ ನಮ್ಮ ಪಾರ್ಟಿನೇ, ಬೇರೆ ಯಾವುದಾದ್ರೂ ಪಾರ್ಟಿ ಬಂದರೂ ನಮ್ಮ ಪಾರ್ಟಿನೇ. ಯಾವ ಪಾರ್ಟಿ ಬಂದರೂ ಅದು ನಮಗೆ ನಮ್ಮ ದೇಶಕ್ಕೆ ಮುಂದುವರಿಸೋಕ್ಕಾಗಿ ಬರಬೇಕು. ನಾವು ದೇಶದವರು, ನಾವು ದೇಶದಲ್ಲಿ ಬಾಳಿಕೆ ಮಾಡಿರೋರು. ನಮಗೆ ಇರುವ ಯಾವ ಹಕ್ಕಿದೆ ಅದು ಹಕ್ಕು ನಾವು ಕೇಳ್ತೀವಿ. ಇವತ್ತು ಕೇಳ್ತೀವಿ, ಇವತ್ತು 50,000 ಆದರೂ 50 ವರ್ಷ ಆದರೂ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಟೈಮ್ ಬಂದರೆ ಅದು ಮಾಡಬೇಕಾಗುತ್ತೆ. BJP ನಮ್ಮ ದೇಶದ ಹೊರಗಡೆ ಹೊರಟ ಇರುವ ಪಾರ್ಟಿ ಇಲ್ಲ, ಜನತಾದಳವನ್ನು ಬೇರೆ ಪಾರ್ಟಿ ಇಲ್ಲ, ಎಲ್ಲೂ ನಮ್ಮದೇ ಪಾರ್ಟಿಗಳು. ಅದು ಟೈಮ್ ಬಂದರೆ ಒಂದು ಸಮುದಾಯ ಸೇರಿಕೊಂಡು ಏನು ಮಾಡಬೇಕು ಅದು ಮಾಡ್ತೀವಿ.